ಶಿವನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯು ಕೂಡ ಚಲಿಸೋದಿಲ್ಲ ಅನ್ನೋದನ್ನು ತುಂಬ ಬಲವಾಗಿ ನಾನು ನಂಬ್ತೀನಿ. ಯಾಕಂದರೆ ಈ ಭೂಮಿಯ ಮೇಲೆ ಯಾವ ಸಮಯಕ್ಕೆ ಏನು ಘಟಿಸಬೇಕು ಅನ್ನೋದು ಎಲ್ಲವೂ ಪೂರ್ವ ನಿರ್ಧಾರಿತವಾಗಿದೆ. ಜೀವನದಲ್ಲಿ ನಾವು ಏನೋ ನನಗೆ ಆಗೋಯ್ತು, ನನ್ನ ಜೀವನದಲ್ಲಿ ನಡಿಬಾರ್ದೇನೋ ನಡೆದು ಹೋಯಿತು ಅಂತ ಹೇಳಿ ರೋಧಿಸ್ತಾ ಇರ್ತೀವಿ. ಅದಕ್ಕೆ ಅರ್ಥವಿಲ್ಲ. ಅನವಶ್ಯಕ ನಾವು ರೋಧಿಸೋದು ವ್ಯರ್ಥ ಆಗುತ್ತೆ. ಯಾಕಂದರೆ ಏನಾಗಬೇಕು, ನನಗೇನು ದಕ್ಕಬೇಕು ಅನ್ನೋದು ಎಲ್ಲವೂ ಕೂಡ ನಿರ್ಧಾರಿತವಾಗಿ ಹೋಗಿದೆ. ಹಾಗೆ ಏನಾದರೂ ಒಂದು ಘಟನೆ ಘಟಿಸಿದೆ, ನಡೆದಿದೆ ಅಂತ ಅಂದರೆ ಅದರ ಹಿಂದೆ ಒಂದು ಉದ್ದೇಶವೂ ಕೂಡ ಇರುತ್ತೆ. ಹಾಗೆ ಮುಂದೆ ಅದರಿಂದ ಏನೋ ಒಂದು ಒಳ್ಳೆಯದು ಕೂಡ ಇದ್ದೇ ಇರುತ್ತೆ. ಬಸವಣ್ಣನವರ ಒಂದು ವಾಕ್ಯ ನೆನಪಾಗತ್ತೆ, ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ ಹೇಳಿ. ನಮಗೆ ಯಾವುದು ಸಿಗಬೇಕು ಅಂತ ಇದೆಯೋ ಅದು ಖಂಡಿತವಾಗೂ ಸಿಗುತ್ತೆ. ಯಾವುದು ಸಿಗಬಾರ್ದು ಅನ್ನೋದು ನಿರ್ಧಾರಿತವಾಗಿದೆಯೋ ಅದು ಖಂಡಿತವಾಗ್ಲೂ ನಮಗೆ ದಕ್ಕೋದಿಲ್ಲ ಅಂತೇಳಿ. ಹಾಗಾಗಿ ಜೀವನದಲ್ಲಿ ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ನನಗೆ ಈ ಥರ ನನ್ನ ಲೈಫಲ್ಲಿ ಯಾಕೆ ಈ ಥರ ಆಯಿತು, ಅವ್ರು ಯಾಕೆ ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ಯಾಕೆ ಇಷ್ಟು ಚೆನ್ನಾಗಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲರಿಗೂ ಕೂಡ ಅವರದ್ದೇ ಆದ ಸಮಸ್ಯೆಗಳಿರುತ್ತವೆ. ಎಲ್ಲರೂ ಕೂಡ ಅವರದ್ದೇ ರೀತಿಯಲ್ಲಿ ಖುಷಿಯಾಗಿರ್ತಾರೆ ಜೀವನದಲ್ಲಿ. ಹಾಗಾಗಿ ಖುಷಿ ಪಡೋದಕ್ಕೆ, ಜೀವನವನ್ನು ಆಸ್ವಾದಿಸೋದಕ್ಕೆ ಬಹಳಷ್ಟು ವಿಷಯಗಳಿದ್ದಾವೆ. ದಿನನಿತ್ಯ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಲಿಸ್ಟ್ ಮಾಡ್ತಾ ಹೋದರೆ ಮುಗಿಯೋದಿಲ್ಲ. ಅಷ್ಟು ವಿಷಯಗಳಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ಹಾಗಾಗಿ ಇರೋದ್ರಲ್ಲಿ ಅನ್ನೋಕ್ಕಿಂತ ಭಗವಂತ ನಮಗೆ ಬಹಳಷ್ಟು ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅದರಲ್ಲಿ ಖುಷಿಯಾಗಿರೋಣ, ಖುಷಿಯನ್ನು ಹುಡುಕಬೇಕು. ಅದು ಇರುತ್ತೆ. ಅಂದರೆ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ದಿನ ಅದನ್ನು ನೋಡ್ತಾ ನೋಡ್ತಾ ಅದ್ರಲ್ಲಿ ನಾವು ಅದರಲ್ಲೂ ಖುಷಿ ಸಿಗುತ್ತೆ ಅನ್ನೋದನ್ನು ಮರೆತುಬಿಟ್ಟಿರ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಎಲ್ಲರ ಲೈಫಲ್ಲೂ ಕೂಡ ಖುಷಿ ಅನ್ನೋದು ಇದೆ. ಆ್ಯಂಡ್ ಎಲ್ಲರ ಲೈಫಲ್ಲೂ ಕಷ್ಟಗಳು, ಸಂಕಷ್ಟಗಳು, ನೋವು, ರೋದನೆ ಎಲ್ಲವೂ ಇರುತ್ತೆ. ನೋವುಗಳು, ಕಷ್ಟಗಳು ಬರೋದು ನಮ್ಮನ್ನು ಗಟ್ಟಿ ಮಾಡೋದಕ್ಕೆ. ನಾವು ಗಟ್ಟಿಯಾಗಬೇಕು, ಜೀವನವನ್ನು ನಡೆಸಬೇಕು. ಪ್ರತಿ ಕಷ್ಟ, ಪ್ರತಿ ಎಡವುಗಳಿಂದ, ಪ್ರತಿ ತಪ್ಪುಗಳಿಂದ ಇನ್ಫ್ಯಾಕ್ಟ್ ಅವು ನಮಗೆ ಜೀವನ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಬರುತ್ತೆ. ತುಂಬ ನೀವು ಕಷ್ಟಪಟ್ಟಿದ್ದೀರ ಅಂದರೆ ನೀವು ತುಂಬ ಕಲ್ತಿದ್ದೀರಾ ಜೀವನದಲ್ಲಿ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಹಣ್ಣು ಮಾಗಿದಷ್ಟು ರುಚಿ ಜಾಸ್ತಿ ಅಲ್ವ, ಹಾಗೆ ಬದುಕಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಿದಷ್ಟು ಅದು ತುಂಬ ಪಕ್ವವಾಗ್ತಾ ಹೋಗ್ತೇವೆ ನಾವು ಅಂತ ಹೇಳಿ. ಸೊ ಹಾಗಾಗಿ ಲೈಫಲ್ಲಿ ಏನಾಗಬೇಕು ಅನ್ನೋದೆಲ್ಲ ನಿರ್ಧಾರಿತವಾಗಿ ಹೋಗ್ಬಿಟ್ಟಿದೆ. ಶಿವನ ಇಚ್ಛೆ ಇಲ್ಲದೆ ಒಂದೇ ಒಂದು ಹುಲ್ಲುಕಡ್ಡಿಯೂ ಕೂಡ ಖಂಡಿತವಾಗ್ಲೂ ಚಲಿಸೋದಿಲ್ಲ. ಸೊ ಭಗವಂತನಲ್ಲಿ ನಂಬಿಕೆ ಇಡಿ, ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ. ಸೊ ಇವಾಗ ಹೇಳ್ತಿರ್ತೀವಿ ನೋಡಿ, ಒಂದು ಸೆಕೆಂಡು ಪಾಸ್ ಆಗಿಬಿಟ್ಟಿದ್ರೆ ಈ ಆಕ್ಸಿಡೆಂಟ್ ಆಗ್ತಿರಲಿಲ್ಲ. ಒಂದು ನಿಮಿಷ ಕಳೆದೋಗ್ಬಿಟ್ಟಿದ್ರೆ ಈ ಒಂದು ಅವಘಡ ನಡೀತಿರಲಿಲ್ಲ ಅಂತ ಹೇಳ್ತೀವಿ. ಅಥವಾ ನನಗೆ ಆವಾಗ ಅಷ್ಟು ಒಳ್ಳೆ ಬುದ್ಧಿ ಇದೆ, ನಾನು ಈ ತಪ್ಪನ್ನು ಮಾಡ್ತಿರಲಿಲ್ಲ ಅಂತೆಲ್ಲ ಹೇಳ್ತೀವಿ. ಸೊ ಆ ಸಮಯಕ್ಕೆ ಸರಿಯಾಗಿ ನಮಗೆ ಬೇಕಿರೋ ಬುದ್ಧಿ ಕೊಡೋರು ಯಾರು ಅಲ್ವಾ? ಆ ಭಗವಂತ ಅಲ್ವಾ? ಆ ಭಗವಂತ ನಮಗೆ ಆ ಸಮಯದಲ್ಲಿ ಸರಿಯಾದ ಬುದ್ಧಿ ಕೊಟ್ಟಿದ್ರು. ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ತಿದ್ದೆ, ಅಥವಾ ನನ್ನ ಬದುಕಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಿತ್ತು. ಸೊ ಹಾಗಾಗಿ ಎಲ್ಲವೂ ನಿರ್ಧಾರಿತವಾಗಿದೆ. ಇಲ್ಲಿ ಏನಾಗಬೇಕು, ಮುಂದೆ ಏನಾಗಬೇಕಾಗಿದೆ ಅಂತ ಹೇಳಿ ಭಗವದ್ಗೀತೆ ಹೇಳ್ತಾರಲ್ವ, ಆಗುವುದೆಲ್ಲ ಒಳ್ಳೆಯದಾಗಲಿ, ಇರುವುದು ಒಳ್ಳೆಯದೇ, ಉದಿಸಲು ನೀನೇನು ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ಏನನ್ನೇ ತಂದಿದ್ದರೂ ಅದನ್ನು ಇಲ್ಲಿಂದಲೇ ತಂದಿರುವೆ, ಏನನ್ನೇ ಪಡೆದಿದ್ದರೂ ಇಲ್ಲಿಂದಲೇ ಪಡೆದಿರುವೆ, ಏನನ್ನು ನೀಡಿದರೂ ಇಲ್ಲಿಗೆ ನೀಡಿರುವೆ. ಸೊ ಹಾಗಾಗಿ ಪರಿವರ್ತನೆ ಅನ್ನೋದು ಜಗದ ನಿಯಮ, ಅದ್ರ ಜೊತೆ ನಾವು ಬದುಕ್ತಾ ಹೋಗಬೇಕು ಅನ್ನುವಂಥದ್ದು. ನಮಸ್ಕಾರ ಸ್ನೇಹಿತರೆ.